ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ. ಬನ್ನಿ ಮತ್ತೊಂದು ಸಾರಿ ದೇವರ ಮಾತುಗಳನ್ನು ಕೇಳಲು ಮತ್ತೊಮ್ಮೆ ಸಿದ್ಧರಾಗೋಣ. ಆತನ ನಾಮದಲ್ಲಿ ನಾವೆಲ್ಲರೂ ಮತ್ತೊಂದು ಸಾರಿ ಒಟ್ಟುಗೂಡಿ ವಾಕ್ಯ ಧ್ಯಾನಿಸುವುದಕ್ಕಾಗಿ ಪರಿಶುದ್ಧ ಸತ್ಯವೇದ ಕೈಯಲ್ಲಿಟ್ಕೊಂಡು ನೀವು ಸಿದ್ಧರಾಗಿದ್ದೀರಿ ಎಂದು ನಂಬುತ್ತೇನೆ. ಒಂದು ಚಿಕ್ಕ ಪ್ರಾರ್ಥನೆಯಿಂದ ವಾಕ್ಯ ಧ್ಯಾನಿಸೋಣ ಬನ್ನಿ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ನಿಮ್ಮ ವಾಕ್ಯವೇ ನಮ್ಮನ್ನು ಬದುಕಿಸುತ್ತದೆ, ನಮ್ಮನ್ನು ಆಧರಿಸುತ್ತದೆ, ನಮಗೆ ಶಕ್ತಿ ಕೊಡುತ್ತದೆ ಎಂದು ಗುರುತಿಸಿ ನಿಮ್ಮ ವಾಕ್ಯವನ್ನು ಪಠಿಸಿ, ಧ್ಯಾನಿಸಿ, ಅನುಸರಿಸಿ ಆತ್ಮಿಕವಾಗಿ ಅಭಿವೃದ್ಧಿ ಹೊಂದಲು ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆ, ಆಮೇನ್. ಹೇಗಿದ್ದೀರಿ ಪ್ರಿಯರೇ? ಬಹಳಷ್ಟು ಸಾರಿ ನಮ್ಮ ಜೀವಿತದಲ್ಲಿ ಈ ದಿನಮಾನಗಳಲ್ಲಿ ನಾವೇನು ಸರಿಯಾಗಿಲ್ಲ ಅನ್ನುತ್ತಾರೆ, ಮನಸ್ಸು ಸರಿಯಾಗಿಲ್ಲ ಎಂಬ ಮಾತು ಹೇಳ್ತಾರೆ. ಈ ಮಾತು ಮತ್ತಷ್ಟು ಹೆಚ್ಚಾಗಿ ವಿಪರೀತವಾಗಿ ಕೇಳುತ್ತಾ ಇರ್ತೇವೆ. ನಿಮಗೆ ನಿಮ್ಮ ಮನಸ್ಸು ಸರಿಯಿಲ್ಲದಂತಹ ಅನುಭವ ಇವೆಯಾ? ಹೌದು, ಕೋಟ್ಯಾಂತರ ಅನುಭವ ಇವೆ ಅನ್ನುತ್ತೀರಿ, ಹೌದಲ್ಲವೇ? ಹಾಗಾದರೆ ಯಾಕೆ ನಿಮ್ಮ ಮನಸ್ಸು ಪ್ರಶಾಂತತೆಯನ್ನು ಕಳೆದುಕೊಳ್ಳುತ್ತದೆ? ಯಾಕೆ ಮನಸ್ಸು ಸರಿಯಾಗಿರುತ್ತಾ ಇಲ್ಲ? ಸಾಧಾರಣವಾಗಿ ನಮ್ಮ ಶರೀರದಲ್ಲಿ ಒಂದು ಯಾವುದಾದರೂ ರೋಗ ಬರುವುದಾದರೆ, ಸಮ್ ಇನ್ಫೆಕ್ಷನ್ ಅಂದರೆ ಹೊರಗಡೆ ಇರೋದು ಯಾವುದೋ ಒಂದು ನಮ್ಮ ಒಳಗಡೆ ಬಂದಿದೆ ಅಂದ್ಕೊಳ್ಳಿ. ಆ ಡಸ್ಟ್ ಮೂಲಕವೋ, ಆ ಸೊಳ್ಳೆಯ ಮೂಲಕವೋ, ಆ ವಾಟರ್ ಮೂಲಕ, ಫುಡ್ ಮೂಲಕ, ಕಂಟ್ಯಾಮಿನೇಟೆಡ್ ಫುಡ್ ಮೂಲಕ ಯಾವುದೋ ಒಂದು ಪಾಯ್ಸನ್ ಎಂಟರ್ ಆಗಿದೆ ಅಂದ್ಕೊಳ್ಳೋಣ. ಅದು ನಮಗೆ ವ್ಯಾಧಿ ಅಂಟಿಸಿ ಬಲಹೀನರನ್ನಾಗಿ ಮಾಡುತ್ತೆ. ಹಾಗೆಯೇ ನಮ್ಮ ಮನಸ್ಸನ್ನು ಕೂಡ ಹಾಳು ಮಾಡುವ ವೈರಸಸ್ಗಳು ಕೂಡ ಬಹಳ ಇವೆ. ಗತಕಾಲದಲ್ಲಿ ಕೊರೋನಾ ವೈರಸ್ ಅಂದ ಕೂಡಲೇ ಭಯಪಟ್ಟಿದ್ದೇವೆ. ಆದರೆ ಅದಕ್ಕಿಂತಲೂ ಭಯಂಕರವಾದಂತಹ ಮನಸ್ಸನ್ನು ಕೂಡ ಕಳವಳಗೊಳಿಸುವ ವೈರಸ್ಗಳಿವೆ. ಯಾವುದೆಂದು ಹೇಳಂತೀರಾ? ನಮಗೆ ಗೊತ್ತು, ಆದರೆ ಅದಕ್ಕೆ ಯಾವುದೋ ಒಂದು ಇಂಗ್ಲಿಷ್ ಪದ ಬಳಸಿ ಸ್ವಲ್ಪ ವ್ಯತ್ಯಾಸದಿಂದ ಹೇಳುವಾಗ ಅದು ಏನಾಗಿದೆಯೋ ಅಂದ್ಕೊಳ್ತೇವೆ. ಆದರೆ ಅನುದಿನವೂ ಅದು ನಾವು ಅನುಭವಿಸ್ತೇವೆ. ನಾವು ಅನೇಕ ಸಾರಿ ನನ್ನ ಮನಸ್ಸು ಬಹಳ ನೊಂದ್ಕೊಂಡಿತ್ತು ಅನ್ನುತ್ತಾರೆ. ನನ್ನ ಮನಸ್ಸು ಬಹಳ ನೊಂದ್ಕೊಂಡಿದೆ, ಮನಸ್ಸು ಬಹಳ ಬಾಧೆಯಾಗಿದೆ, ಮನಸ್ಸಿಗೆ ಬಹಳ ಗಾಯವಾಯಿತು, ಅವನ ಮಾತಿನಿಂದ ನನ್ನ ಮನಸ್ಸಿಗೆ ಗಾಯವಾಯಿತು ಅನ್ನುತ್ತಾರಲ್ಲವೇ? ನನ್ನ ಮಗನು ತನ್ನ ಮಾತಿನಿಂದ ನನ್ನ ಮನಸ್ಸನ್ನು ಗಾಯಪಡಿಸಿದ್ದಾನೆ ಅನ್ನುತ್ತಾರಲ್ಲವೇ? ನಾನು ಮೇಲು ಮಾಡಿದವನಿಗೆ ನನಗೆ ಕೇಡು ಮಾಡಿ ನನ್ನ ಹೃದಯವನ್ನು ಗಾಯಪಡಿಸಿದ್ದಾನೆ ಅನ್ನುತ್ತಾರಲ್ಲವೇ? ನನ್ನಿಂದ ಉಪಕಾರ ಹೊಂದಿ ತಿರುಗಿ ನನಗೆ ಎದುರಿಸಿ ಅಪಕಾರ ಮಾಡಿ ಮೋಸ ಮಾಡುವಂಥವರಿದ್ದಾರೆ ಅನ್ನುತ್ತಾರಲ್ಲವೇ? ಈ ರೀತಿ ಹೇಳುವಾಗ ನಮ್ಮ ಜೀವಿತದಲ್ಲಿ ಅದು ತಾಳಿಕೊಳ್ಳಲಾರದಂತಹ ಆ ವೇದನೆಯಾಗಿರುತ್ತೆ. ನೋಡಿರಿ, ಅನ್ಯಾಯವಾಗಿ ನೀವು ಬಾಧಿಸಲ್ಪಡ್ತಿರುವಾಗ, ಅನ್ಯಾಯದಿಂದ ನೀವು ಮೋಸಕ್ಕೆ ಒಳಗಾಗುವಾಗ, ಮೇಲನ್ನು ಕೋರಿದಂಥವರು, ನೀವು ಪ್ರೀತಿಸಿದಂಥವರು, ನಿಮ್ಮಿಂದ ಪ್ರಯೋಜಕರಾದಂಥವರು, ನಿಮ್ಮಿಂದ ಉಪಕಾರ ಹೊಂದಿ ನಿಮಗೆ ಅಪಕಾರ ಮಾಡಿದಂಥವರು ನಿಮ್ಮ ಮುಂದೆ ಬಹಳ ಚೆನ್ನಾಗಿ ನಗುನಗುತ್ತಾ ಇರುವಾಗ, ಮಾತಿನಿಂದ ಚುಚ್ಚಿ ಒಂಥರ ಮಾತಾಡಿ ನೀವು ನಂಬಿದಂತಹ ನಿಮ್ಮ ಸ್ನೇಹಿತನೇ ನಿಮ್ಮ ಹಿಂದೆ ಹೋಗಿ ಕೆಟ್ಟದಾಗಿ ಮಾತಾಡುವಾಗ ಅದಕ್ಕೆ ಗಾಸಿಪ್ ಅನ್ನುತ್ತಾರ ಅಲ್ಲವೇ? ಗುಣಗುಟ್ಟುತ್ತಾ ನಿಮಗೆ ವ್ಯತಿರೇಕವಾಗಿ ಮಾತಾಡಿದ್ದಾರೆ ಎಂದು ನಿಮಗೆ ಗೊತ್ತಾಗುವಾಗ ನಿಮ್ಮ ಮನಸ್ಸು ಹೇಗಾಗುತ್ತೆ? ಹೀಗೆ ಬಹಳಷ್ಟು ಸಾರಿ ನಮ್ಮ ಜೀವಿತದಲ್ಲಿ ಇಂತಹ ಪರಿಸ್ಥಿತಿಯನ್ನು ನಾವು ಎದುರಿಸುತ್ತಿದ್ದೇವೆ. ನನಗೆ ಗೊತ್ತಿರುವ ಪ್ರಕಾರ ಕರ್ತನಿಗೋಸ್ಕರ ಬದುಕಬೇಕು, ಶುದ್ಧ ಹೃದಯ ಹೊಂದಿಕೊಂಡು ನಿರ್ಮಲರಾಗಿ ಜೀವಿಸಬೇಕು ಎನ್ನುವಂಥವರ ಆತ್ಮಿಕರ ಜೀವಿತದಲ್ಲಿ ಬಾಧೆಗಳು ಹೆಚ್ಚಿರುತ್ತವೆ. ಮನಸಾಕ್ಷಿ ಸತ್ತು ಹೋದಂಥವರಿಗೆ ಅಂಥವರು ಅಪಕಾರ ಹೊಂದಿದ್ದಾರೆ ಎಂಬ ಬಾಧೆ ಇರೋದಿಲ್ಲ, ಅಪಕಾರ ಮಾಡಿದ್ದೇನೆ ಎಂಬ ವಿಷಯದಲ್ಲಿ ಕೂಡ ಬಾಧೆ ಪಡಲ್ಲ. ಇತರರಿಗೆ ಗಾಯಪಡಿಸುವುದೇ ನನ್ನ ಕೆಲಸ, ಅದೇ ನನಗೆ ಸುಲಭ ಅನ್ನುವ ರೀತಿಯಲ್ಲಿ, ಅವರು ಅಳುವುದಾದರೆ ನನಗೆ ಸುಖ ಇರುತ್ತೆ ಎನ್ನುವ ರೀತಿಯಲ್ಲಿರುವ ಒಂಥರ ಜನಾಂಗವೇ ಇದೆ ಈ ದಿನಗಳಲ್ಲಿ. ಆ ದಿನಗಳಲ್ಲಿ ಈ ದಿನಗಳಲ್ಲಿ ಯಾವತ್ತೂ ಕೂಡ ಇದೆ. ಅಷ್ಟೇ ಪ್ರಿಯರೇ, ಸೈತಾನನ ಪಕ್ಷದಲ್ಲಿರುವವರು ಯಾವಾಗಲೂ ಕೂಡ ಇತರರಿಗೆ ಬಾಧೆ ಪಡಿಸುವವರಾಗಿರ್ತಾರೆ. ಆದರೆ ಒಂದು ವಿಷಯ ನೆನಪಿರಲಿ, ನಾವು ಯೇಸುವಿನ ಮಕ್ಕಳಾದ ನಂತರ ಬಾಧೆ ಪಡಿಸುವಂಥವರ ಗುಂಪಿನಲ್ಲಿರದೆ ಬಾಧೆಯನ್ನು ಅನುಭವಿಸುವವರಾಗಿ, ಬಾಧೆಗಳನ್ನು ಸಹಿಸುವವರಾಗಿರಬೇಕು ಎಂಬುದನ್ನು ಯೇಸು ಈ ಲೋಕಕ್ಕೆ ಬಂದು ಉತ್ತಮನಾದ ಮಾನವನಾಗಿ, ಅಷ್ಟಕ್ಕೂ ಒಬ್ಬ ಮನುಷ್ಯ ಹೇಗೆ ಬದುಕಬೇಕು ಎಂಬ ಈ ಲೋಕಕ್ಕೆ ಒಂದು ಮಾದರಿ ಏನಾದರೂ ಇರುವುದಾದರೆ ಅದೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬದುಕಿ ತೋರಿಸಿರುವಂಥದ್ದಾಗಿದೆ. ಗುರುಗಳು ಎಷ್ಟೋ ಜನ ಇದ್ದಾರೆ, ಸಾಧುಗಳು ಎಷ್ಟೋ ಜನ ಇದ್ದಾರೆ, ಎಷ್ಟೋ ಉಪನ್ಯಾಸ ಮಾಡುವಂಥವರಿದ್ದಾರೆ, ಹರಟೆಗಳು ಹೇಳುವಂಥವರಿದ್ದಾರೇನೋ. ಆದರೆ
ಬದುಕಿ ತೋರಿಸಿದ ಆತನು ಮಾತ್ರ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾರೆ. ಆತನು ಏನನ್ನು ಬೋಧಿಸಿದ್ದಾನೋ ಅದನ್ನು ತನ್ನ ಬದುಕಿನ ಮೂಲಕ ತೋರಿಸಿಕೊಟ್ಟಿದ್ದಾರೆ. ಆತನು ನಮಗೋಸ್ಕರ ಒಂದು ಮಾದರಿಯಾಗಿರುವುದಕ್ಕಾಗಿಯೇ ಯೇಸುಕ್ರಿಸ್ತನು ಶಿಲುಬೆಯ ಮೇಲೆ ಬಲಿಯಾಗುವುದರ ಮೂಲಕವೇ ನಮಗೆ ಪಾಪ ಕ್ಷಮಾಪಣೆ ಉಂಟಾಯಿತು. ಹಾಗಂತ ಒಬ್ಬ ಬಾಲಕನಾಗಿ ಆತನು ಈ ಲೋಕಕ್ಕೆ ಬಂದು ಬೆಳೆದು ಆನಂತರ ಶಿಲುಬೆಗೆ ಹೋಗಿ ಮರಣ ಹೊಂದಬೇಕಾದ ಈ ಪ್ರೊಸೀಜರ್ ಎಲ್ಲ ಅಗತ್ಯವಿಲ್ವಲ್ಲ. ಡೈರೆಕ್ಟ್ ಆಗಿ ಬಂದು ಶಿಲುಬೆಯಲ್ಲಿ ಮರಣ ಹೊಂದಿ ಪುನರುತ್ಥಾನ ಹೊಂದಿ ಹೊರಟು ಹೋಗ್ಬೋದಿತ್ತು. ಆದರೆ ಒಬ್ಬ ಬಾಲಕನಾಗಿ ಲೋಕಕ್ಕೆ ಬಂದು ನಮ್ಮಂತೆಯೇ ಜೀವಿಸಿ ಆತನು ಬೆಳೆಯುವಾಗ ನಮ್ಮಂತೆಯೇ ಎಲ್ಲಾ ವಿಷಯಗಳಲ್ಲಿ ಶೋಧಿಸಲ್ಪಟ್ಟು ಅನೇಕರನ್ನು ಆತನು ಎದುರಿಸುತ್ತಿರುವಾಗ ಅವರೆಲ್ಲರ ವಿಷಯದಲ್ಲಿಯೂ ಕೂಡ ಆತನು ಎಲ್ಲರೊಂದಿಗೂ ಕೂಡ ಹೇಗೆ ವ್ಯವಹರಿಸಬೇಕು, ದೂಷಿಸುವವರನ್ನು, ನಿಂದಿಸುವವರನ್ನು, ಹೊಗಳುವವರನ್ನು, ಅಷ್ಟೇ ಅಲ್ಲ ಆತನ ಮೇಲೆ ಅಪರಾಧ ಹೊರಿಸುವವರನ್ನು, ತಾಯಿಯೊಂದಿಗೆ ಹೇಗಿರಬೇಕು, ತಂದೆ ತಾಯಿಗಳೊಂದಿಗೆ ಹೇಗಿರಬೇಕು, ಸ್ನೇಹಿತರೊಂದಿಗೆ ಹೇಗಿರಬೇಕು ಎಂಬ ಈ ಎಲ್ಲಾ ವಿಷಯಗಳಲ್ಲಿ ನಮಗೆ ಮಾದರಿಯನ್ನು ತೋರಿಸಿದ್ದಾರೆ. ಈ ದಿನ ನಾವು ಯೇಸುಕ್ರಿಸ್ತನ ಮಾದರಿಯನ್ನು ಕಲಿತುಕೊಳ್ಳಬೇಕು. ಅಂತಹ ಕರ್ತನನ್ನು ನಾವು ಬೈಬಲ್ನಲ್ಲಿ ಕಾಣುವಂಥವರಾಗಿದ್ದೇವೆ. ಏನಂದ್ರಿ? ನೀವು ಏನು ಅನ್ನುತ್ತಾ ಇಲ್ಲವೋ? ಅಂದರೆ ನೀವು ಕೇಳ್ತಾ ಇಲ್ಲ ಎಂದರ್ಥ. ಇಂತಹ ಸಂದೇಶ ಕೇಳ್ತಾ ಇರುವಾಗ ನಿಮ್ಮ ಮನಸ್ಸಲ್ಲಿ ಸ್ವಲ್ಪ ಗಲಿಬಿಲಿ ಆದರೂ ಆಗಬೇಕು, ಒಂದು ಇಂಟ್ರೆಸ್ಟ್ ಆದರೂ ಬರಬೇಕು, ಇಲ್ಲವೇ ಒಂದು ಕದಲಿಕೆಯಾದರೂ ಇರಬೇಕಲ್ಲವೇ? ಹೃದಯ ತಟ್ಟುತ್ತದೆ ಪ್ರಿಯರೇ ದೇವರ ಮಾತು. ಕಿವಿಗೆ ಇಂಪಾಗಿರುವ ಮಾತುಗಳಿಗಾಗಿ ಅನೇಕರು ತವಕಿಸ್ತಾರೆ. ಮುಟ್ಟಲಾರದೇ ಇರುವಂತಹ ಮಾತುಗಳಿಂದ ನಮಗೆ ಯಾವ ಪ್ರಯೋಜನ ಆಗುವುದಿಲ್ಲ. ಅಂದರೆ ನೀವೇನು ಅಂದ್ಕೊಳ್ತಾ ಇದ್ದೀರಿ, ಏನು ಹೇಳಬೇಕಂದ್ಕೊಳ್ತಾ ಇದ್ದೀರಿ, ಅದನ್ನು ಊಹಿಸಿಕೊಂಡು ಹೇಳಲು ಇಚ್ಛಿಸ್ತಿದ್ದೇನೆ ಕೇಳಿ. ಹೌದು, ನಾನು ತಪ್ಪು ಮಾಡಿದ್ರೆ ನನಗೆ ಬೈಯಬಹುದು, ನಾನು ಮೋಸ ಮಾಡಿದ್ರೆ ಮೋಸ ಮಾಡಬಹುದು, ಯಾರಿಗಾದರೂ ಬಾಧೆ ಉಂಟು ಮಾಡಿದ್ರೆ ಬಾಧೆ ಅನುಭವಿಸಲು ಸಿದ್ಧವೇ. ಆದರೆ ನಾನು ಯಾವ ತಪ್ಪು ಮಾಡದೆ, ನಾನು ಯಾರ ವಿರುದ್ಧವೂ ಕೂಡ ಒಂದು ಮಾತಾಡದೆ, ನಾನು ಎಷ್ಟೋ ಪ್ರೀತಿಯಿಂದ ಎಷ್ಟೋ ನಂಬಿಕೆಯಿಂದ ನಡ್ಕೊಂಡ್ರೆ, ನಂಬಿದವರೇ ನನಗೆ ಹೀಗೆ ದ್ರೋಹ ಮಾಡೋದಾದರೆ, ಉಪಕಾರಕ್ಕೆ ನನಗೆ ಅಪಕಾರ ಮಾಡೋದಾದರೆ, ನನ್ನ ವಿಷಯದಲ್ಲಿ ಕಪಟವಾಗಿ ನಡ್ಕೊಳ್ಳುವಾಗ ಹೇಗೆ ತಾಳಿಕೊಳ್ಳುತ್ತೀರಿ ಎಂದು ಕೇಳ್ತಾ ಇರ್ತಾರೆ ಕೆಲವರು. ಖಚಿತವಾಗಿಯೂ ಬಹಳ ಕಷ್ಟ ಅದು. ಆದರೆ ಯೇಸುವನ್ನು ನೋಡಿರಿ, ಹೇಗೆ ತಾಳಿಕೊಳ್ಳಬೇಕಿತ್ತೋ ಅದನ್ನು ತಾಳಿಕೊಂಡು ತೋರಿಸಿದ್ದಾರೆ. ರಕ್ಷಣೆಯನ್ನು ಉಂಟು ಮಾಡಲು ಬಂದಿರುವಂತಹ ಕರ್ತನಾದ ಯೇಸುವನ್ನು ಬಂಧಿಸ್ತಾರೆ. ಸ್ವಸ್ಥಪಡಿಸಲು ಬಂದಿರುವ ಹಸ್ತಗಳಿಗೆ ಮೊಳೆ ಹೊಡೆಯುತ್ತಾರೆ. ವಿಮೋಚಕನು ರಾಜಾದಿ ರಾಜನಾದ ಯೇಸುವಿಗೆ ಗೇಲಿ ಮಾಡ್ತಾರೆ. ಯಾವ ತಪ್ಪು ಆತನಲ್ಲಿಲ್ಲದಿದ್ದರೂ, ಯಾವ ದೋಷ ಇಲ್ಲದಿದ್ದರೂ ಆತನ ಮೇಲೆ ಅಪರಾಧ ಹೊರಿಸಿ ಅತ್ಯಂತ ಹೀನವಾದ ಶಿಕ್ಷೆ ವಿಧಿಸಿ ಶಿಲುಬೆಗೆ ಹಾಕುತ್ತಾರೆ. ಯೇಸುವಿನೊಂದಿಗಿರ್ತಾ ಇದ್ದ ಇಸ್ಕರಿಯೋತ ಯೂದನು ಎಷ್ಟೋ ಯೇಸುವಿನಿಂದ ಪ್ರೀತಿಸಲ್ಪಟ್ಟಿದ. ಅವನು ದ್ರೋಹ ಮಾಡಿದಾಗ 30 ಬೆಳ್ಳಿ ನಾಣ್ಯಗಳನ್ನು ಚೌಕಾಸಿ ಮಾಡಿ ಬಂದು ಯೇಸುವನ್ನು ಏನು ಅರಿಯದಂತೆ ಮುದ್ದಿಡುವಾಗ ಹೇಗೆ ತಾಳಲಿಕ್ಕಾಗತ್ತೆ ಹೇಳಿ? ಆದರೆ ಯೇಸು ತಾಳಿಕೊಂಡ್ರು. ತಂದೆಯೇ, ಇವರೇನ್ ಮಾಡುತ್ತಿದ್ದಾರೆ, ಇವರು ಅರಿಯರು ಅಂದಾಗ ಯಾರ್ಯಾರು ದೇವರಿಗೆ ಅಪಕಾರ ಮಾಡಿದಾರೋ ಆ ದಿನ ಅಷ್ಟೇ ಅಲ್ಲ, ಈ ದಿನವೂ ಕೂಡ ಯೇಸುಕ್ರಿಸ್ತನನ್ನು ದೂಷಿಸುವಂಥವರು, ಪರಿಹಾಸ ಮಾಡುವಂಥವರು, ಆತನನ್ನು ನಂಬದಂಥವರು, ಆತನ ಮೇಲೆ ನಿಂದೆ ಹೊರಿಸುವಂಥವರು, ಆತನ ನಾಮವನ್ನು ಅವಮಾನಗೊಳಿಸುವಂಥವರು, ಆತನಿಗೆ ಗಾಯಗೊಳಿಸುವಂಥವರು ಎಷ್ಟೋ ಜನ ಇದ್ದಾರೆ. ಆದಾಗ್ಯೂ ನಮ್ಮ ಕರ್ತನು ಕ್ಷಮಿಸುತ್ತಿದ್ದಾರೆ. ನಾವು ಆತನ ಮಕ್ಕಳಂತೆ ಇರಬೇಕಾದ್ರೆ ಆತನ ಹೆಜ್ಜೆಯ ಜಾಡಿಯಲ್ಲಿ ನಡೆಯಬೇಕು. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 19ನೇ ವಚನ ಹೇಳುತ್ತದೆ, ಯಾವನಾದರೂ ಅನ್ಯಾಯದಿಂದ ಶ್ರಮೆ ಹೊಂದುತ್ತಾ, ಏನಂತೆ, ಯಾವನಾದರೂ ಅನ್ಯಾಯವಾಗಿ ಶ್ರಮೆ ಹೊಂದುತ್ತಾ ದೇವರ ಕುರಿತಾದ ಮನಸ್ಸಾಕ್ಷಿಯನ್ನು ಹೊಂದಿ, ಅಂದರೆ ದೇವರಿಗೋಸ್ಕರ ಒಳ್ಳೆ ಮನಸ್ಸಾಕ್ಷಿ ಕಾಪಾಡಿಕೊಳ್ಳಬೇಕೆಂಬ ಆಸೆ ಹೊಂದಿಕೊಂಡು ದುಃಖವನ್ನು ಸಹಿಸಿಕೊಳ್ಳುವುದಾದರೆ ಅದು ಹಿತಕರವಾಗಿರುವುದು, ಅದು ಸರಿ, ಕರೆಕ್ಟ್. ದುಃಖವಾಗಲಿ, ಅನವಶ್ಯಕವಾದ ವೇದನೆಯಾಗಲಿ, ತಪ್ಪು ಮಾಡದೇ ಇರುವಾಗ, ಅನ್ಯಾಯದಿಂದ ಶ್ರಮೆ ಎದುರಿಸುವಾಗ, ನಿಂದಿಸಲ್ಪಟ್ಟಾಗ, ಇಲ್ಲವೇ ಅನ್ಯಾಯಕ್ಕೆ ಗುರಿಯಾಗುವಾಗ, ಮನಸಾಕ್ಷಿಯ ನಿಮಿತ್ತ ನಾವು ಕೂಡ ಅವರಂತೆ ಕಣ್ಣಿಗೆ ಕಣ್ಣು, ಏಟಿಗೆ ಏಟು, ಹಲ್ಲಿಗೆ ಹಲ್ಲು ಅನ್ನುವಂತೆ ತಿರುಗಿ ಬೀಳದೆ, ಬೈದಂಥವರಿಗೆ ತಿರುಗಿ ಬೈಯದಂತೆ, ಹೊಡೆದಂಥವರಿಗೆ ತಿರುಗಿ ಹೊಡೆಯದಂತೆ, ಕೆಟ್ಟದಾಗಿ ಮಾತಾಡಿದವರಿಗೆ ಮತ್ತೆ ತಿರುಗಿ ಕೆಟ್ಟದಾಗಿ ಅವರಿಗೆ ಮಾತಾಡುವವರಾಗಿರಬಾರ್ದು. ಆದರೆ ಈ ದಿನ ಲೋಕದಲ್ಲಿ ಅದನ್ನೇ ನೋಡ್ತೇವಲ್ಲವೇ, ಅವನು ಕೆಟ್ಟವನು, ಇವನು ಕೆಟ್ಟವನು ಎಂದು ಹೇಳ್ತಾ ಇರ್ತಾರೆ. ಹಾಗೆ ನೀವು ಕೂಡ ಮಾಡುವುದಾದರೆ ಯೇಸುವಿನ ಮಕ್ಕಳಾದ ನಿಮಗೂ ಲೋಕದಲ್ಲಿರುವವರಿಗೂ ಏನು ವ್ಯತ್ಯಾಸ ಇರುತ್ತೆ ಹೇಳ್ರಿ?
ಮನಸಾಕ್ಷಿಯ ನಿಮಿತ್ತವಾಗಿ ನೀವು ಸಹಿಸಿಕೊಳ್ಳಬೇಕು, ನೀವು ತಾಳಿಕೊಳ್ಳಬೇಕು. ನಾವು ಸಹಿಸಿಕೊಳ್ಳುವುದನ್ನು ಯೇಸು ಕಲಿಸಿದ್ದಾರೆ. ನಾನೆಲ್ಲವನ್ನೂ ನೋಡಿಕೊಳ್ತೇನೆ, ನೀವು ಸುಮ್ಮನೆ ಇರಿ, ನೀವು ಮೌನವಾಗಿರಿ, ನೀವು ಸಹಿಸಿಕೊಳ್ಳಿರಿ. ನಿಮ್ಮ ಪಕ್ಷದಲ್ಲಿ ನಾನು ವಾದಿಸುತ್ತೇನೆ, ನಿಮಗೆ ನಾನು ನ್ಯಾಯ ಮಾಡುತ್ತೇನೆ ಎಂದು ಹೇಳುವ ಕರ್ತನಿದ್ದಾನೆ. ಕರ್ತನು ನಮ್ಮೊಂದಿಗಿದ್ದಾನೆಂದು ನಂಬುವವರು ಕರ್ತನು ಮಾಡುವ ಕಾರ್ಯಗಳನ್ನೇ ಮಾಡುವ ಪ್ರಯತ್ನ ಮಾಡ್ತಾರೆ. ನಿಮ್ಮ ಶತ್ರು ನಿಮ್ಮ ಬಳಿಗೆ ಬರುವಾಗ ಅವರಿಗೆ ಆಹಾರ ಕೊಡಿರಿ, ನೀರು ಕೊಡಿರಿ, ಮುಯಿ ತೀರಿಸಬೇಡಿರಿ, ಮುಯಿ ತೀರಿಸೋದು ನನ್ನ ಕೆಲಸ ಎಂದು ಕರ್ತನು ಹೇಳಿದಾನಲ್ಲವೋ. ಸೊ ನಮಗೆ ಎಂತಹದೇ ನಿಂದೆ ಅಪನಿಂದನೆ ಬಂದರೂ ಕೂಡ ಮನಸ್ಸನ್ನು ಹಾಳು ಮಾಡಿಕೊಳ್ಳದೆ, ಒಮ್ಮೆ ಯೇಸುವಿನ ಹಾಗೆ ನಾನು ಕೂಡ ಕೆಲವೊಂದು ನಿಂದೆಗೆ ಪಾಲಾಗುವ ಅವಕಾಶ, ನನ್ನ ಸಹನೆಗೆ ಒಂದು ಶೋಧನೆ ಪರಿಶೋಧನೆ ಬಂದಿತು. ಆದರೆ ಆ ಸಮಯದಲ್ಲಿ ದೇವರೇ ನಿಮ್ಮ ಕೃಪೆ ದಯಪಾಲಿಸಿರಿ, ನಿಮ್ಮ ಕ್ಷಮಾಪಣೆಯ ಗುಣವನ್ನು ನನಗೂ ಕೊಡಿರಿ, ಮನಸಾಕ್ಷಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡಿರಿ, ಪವಿತ್ರಾತ್ಮನ ಶಕ್ತಿ ದಯಪಾಲಿಸಿರಿ ಎಂದು ಪ್ರಾರ್ಥಿಸುವುದಾದರೆ ಕ್ರಿಸ್ತನನ್ನು ನೀವು ಇತರರಿಗೆ ತೋರಿಸಿಕೊಡುವವರಾಗಿರ್ತೀರಿ. ತಪ್ಪಿಲ್ಲದಿದ್ದರೂ ನಾವು ಸಹಿಸುವಾಗ ಅದು ಹಿತವಾಗಿರುವುದು. ತಪ್ಪಿಗೆ ತಕ್ಕ ಪೆಟ್ಟು ತಿನ್ನುವಾಗ ಆಗ ಸಹಿಸಿಕೊಂಡರೆ ನಿಮಗೇನು ಘನತೆ ಉಂಟಾಗುತ್ತೆ? ಏನೋ ತಪ್ಪು ಮಾಡಾಗಿದ್ಮೇಲೆ ನಾನು ಪೆಟ್ಟು ತಿಂದೆ ಎಂದು ಹೇಳಿಕೊಳ್ಳುವುದಾದರೆ, ನೀವು ತಪ್ಪು ಮಾಡಿದ್ದಕ್ಕಾಗಿ ಪೆಟ್ಟು ತಿಂದಿದ್ದೀರಿ, ಅದರಲ್ಲಿ ಏನು ದೊಡ್ಡ ವಿಷಯ ಆದರೂ ಏನಿದೆ ಹೇಳಿ? ಮಾಡಿರುವಂತಹ ತಪ್ಪಿಗಾಗಿ ಅಪರಾಧಕ್ಕಾಗಿ ಜೈಲಿನಲ್ಲಿದ್ದೀರಿ, ಶಿಕ್ಷೆ ಅನುಭವಿಸುತ್ತಿದ್ದೀರಿ. ನಿಮಗೆ ಪೆಟ್ಟಾಗ್ತವೆ, ಲಾಠಿ ತೆಗೆದುಕೊಂಡು ನಿಮಗೆ ಹೊಡೆಯುತ್ತಾರೆ. ಕೆಲವೊಮ್ಮೆ ಅಮಾಯಕರಿಗೂ ಹೊಡೆಯುತ್ತಾರೆ, ಕರೆಕ್ಟೇ ಅವರಿಗೆ ಗೊತ್ತಿಲ್ಲದಿರುವಾಗ. ಹಾಗೆ ಅಮಾಯಕರು ಪೆಟ್ಟು ತಿನ್ನುವಾಗ ನಿಜವಾಗ್ಲೂ ಬಾಧೆ ಪಡಬೇಕಾದ ವಿಷಯವೇ. ಆದರೆ ನೀವು ಮಾಡಿದ ತಪ್ಪೇನೆಂದು ನಿಮಗೇ ಗೊತ್ತು. ಆ ತಪ್ಪಿಗಾಗಿ ನಿಮಗೆ ಶಿಕ್ಷೆ ಬಂದಿದೆ, ಮತ್ತೆ ನಾನು ಶಿಕ್ಷಿಸಲ್ಪಡ್ತಿದ್ದೇನೆ, ಅನಾವಶ್ಯಕವಾಗಿ ನಾನು ಹೊಡೆದಿದ್ದಾರೆ, ನನಗೆ ನಿಂದಿಸಿದ್ದಾರೆ, ನನಗೆ ಈ ಮಾತಂದಿದ್ದಾರೆ ಅನ್ನುವುದಾದರೆ, ನೀವು ಮಾಡಿದ್ದಕ್ಕೆ ಹಾಗೆ ಅಂದಿದ್ದಾರಲ್ಲವೇ? ನಿಮ್ಮ ಸ್ಥಿತಿಯೇ ಆಗಿದೆ. ನೀವು ಸಿಕ್ಕಾಕೊಂಡಾಗ ತಾನೇ ನಿಮಗೆ ಬೆರಳೆತ್ತಿ ನಿಮ್ಮ ಕಡೆಗೆ ತೋರಿಸಿರುವುದು. ಅದಕ್ಕೋಸ್ಕರ ನಾನು ಸಹಿಸಿಕೊಂಡಿದ್ದೇನೆ ಎಂದು ದೊಡ್ಡದಾಗಿ ಹೇಳಿಕೊಳ್ಳುವುದೇನೂ ಇಲ್ಲ. ಬಾಯಿ ಮುಚ್ಚಿಕೊಂಡು ಸಹಿಸಿಕೊಳ್ಳಲೇಬೇಕು. ತಪ್ಪು ಮಾಡಿ ಪೆಟ್ಟು ತಿನ್ನುವುದಾದರೆ, ಆ ರೀತಿ ಸಹಿಸಿಕೊಳ್ಳುವುದಾದರೆ ನಿಮಗೇನು ಘನತೆ ಉಂಟಾದೀತು? ಬದಲಿಗೆ ನೀವು ಮೇಲನ್ನುಂಟು ಮಾಡಿ ಬಾಧೆಯನ್ನು ಅನುಭವಿಸಿ ಸಹಿಸಿಕೊಳ್ಳುವಾಗ ಅದು ದೇವರಿಗೆ ಮಹಿಮೆ ತರುತ್ತೆ. ಮೇಲನ್ನು ಮಾಡಿ ಅಂದರೆ ಮೇಲಿಗೆ ಪ್ರತಿಯಾಗಿ ಮೇಲನ್ನಲ್ಲದೆ ಕೇಡನ್ನು ಅನುಭವಿಸುವಾಗ, ನಿಮ್ಮಿಂದ ಮೇಲನ್ನು ಹೊಂದಿಕೊಂಡವರು ನಿಮಗೆ ಕೇಡು ಮಾಡುವಾಗ ಅದನ್ನು ನೀವು ಸಹಿಸಿಕೊಳ್ಳುವುದಾದರೆ ಅದು ನಿಮಗೆ ಹಿತವಾಗುತ್ತದೆ, ಕರೆಕ್ಟ್ ಆಗುತ್ತದೆ. ದಟ್ ವಿಲ್ ಬಿ ರೈಟ್. ಅದು ದೇವರಿಗೆ ಹಿತವಾಗ್ತದೆ, ನಮಗಲ್ಲ. ಅದು ದೇವರಿಗೆ ಹಿತವಾಗಿರುತ್ತೆ. ದೇವರು ಅಂಥವರನ್ನು ಇಷ್ಟಪಡ್ತಾರೆ. ಓಹೋ, ನನ್ನಂತೆ ವರ್ತಿಸುವವನು ಇಲ್ಲಿದ್ದಾನೆ ಒಬ್ಬನು ಎಂದು ನಮ್ಮಲ್ಲಿ ಕರ್ತನು ಆನಂದಿಸುತ್ತಾರೆ. ಯಾಕೆಂದರೆ ಇದಕ್ಕೋಸ್ಕರವೇ ನೀವು ಕರೆಯಲ್ಪಟ್ಟಿದ್ದೀರಿ. ಎದಕ್ಕೋಸ್ಕರ? ಯೇಸು ಕ್ರಿಸ್ತನ ಹಾಗೆ ಜೀವಿಸಿ, ಸಹನೆ ಅಂದ್ರೆ ಏನು, ಪ್ರೀತಿ ಅಂದ್ರೆ ಏನು, ಕ್ಷಮಾಪಣೆ ಅಂದ್ರೆ ಏನು, ಇತರರಿಗೋಸ್ಕರ ಬದುಕುವುದು ಹೇಗೆ ಎಂಬುದಾಗಿ ಬದುಕಿ ತೋರಿಸುವಾಗ ನೀವು ದೇವರಿಗೆ ಮಹಿಮೆ ಪಡಿಸಿದವರಾಗಿರುತ್ತೀರಿ. 21ನೇ ವಚನ ಕೂಡ ಓದೋಣವೇ? ಕ್ರಿಸ್ತನು ಕೂಡ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ನೀವು ಆತನ ಹೆಜ್ಜೆಯ ಜಾಡಿಯಲ್ಲಿ ನಡೆಯಬೇಕೆಂದು ನಿಮಗೆ ಮಾದರಿಯನ್ನು ತೋರಿಸಿ ಹೋದನು. ಏನಂತೆ? ಕ್ರಿಸ್ತನು ಕೂಡ ನಮಗೋಸ್ಕರ ಬಾಧೆಯನ್ನು ಅನುಭವಿಸಿ ಆ ಬಾಧೆಗಳಲ್ಲಿ ಸಹಿಸಿಕೊಳ್ಳುವುದು ಹೇಗಿರುತ್ತೆ ಎಂದು, ಕ್ಷಮಿಸುವುದು ಹೇಗಿರುತ್ತೆ ಎಂದು, ಶತ್ರುಗಳನ್ನು ಹೇಗೆ ಪ್ರೀತಿಸಬೇಕೆಂದು, ಹಾನಿ ಮಾಡಿದವರಿಗೆ ಮೇಲು ಹೇಗೆ ಮಾಡಬೇಕೆಂದು ಆತನು ಜೀವಿಸಿ ತನ್ನ ಹೆಜ್ಜೆಯ ಜಾಡಿಯ ಮಾದರಿಯನ್ನು ನಮಗೆ ತೋರಿಸಿ ಹೋದನು. ಆತನು ಪಾಪ ಮಾಡಲಿಲ್ಲ, ಆತನ ಬಾಯಿಯಲ್ಲಿ ಯಾವ ಒಂದು ಕಪಟ ಇರಲಿಲ್ಲ, ಆತನು ದೂಷಿಸಲ್ಪಟ್ಟಿದ್ದಾಗಿಯೂ ದೂಷಿಸಲಿಲ್ಲ. ನಾನು ಸುಮ್ಮನೆ ಬೈದನು, ಮೊದಲು ಅವರು ಬೈದಿದ್ದಕ್ಕೆ ನಾವು ಬೈದಿದ್ದೇವೆ ಎಂದು ನಾವು ಹೇಳ್ತೇವಲ್ಲವೇ? ಆಹಾ, ಎಷ್ಟೇ ಜನ ಎಷ್ಟೇ ಮಾತು ಅನವಶ್ಯಕವಾಗಿ ಆಡಿದ್ರು ಕೂಡ, ಅನವಶ್ಯಕವಾಗಿ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ, ಅಲ್ಲಸಲ್ಲದ ಆರೋಪ ಹೊರಿಸಿದ್ರೆ ಸುಮ್ಮನೆ ಇರಲ್ಲ ಎಂದು ಮೇಲೆ ಮೇಲೆ ಬರ್ತಾರೆ ಕೆಲವರು. ಅದಕ್ಕೋಸ್ಕರ ಸಿಟ್ಟಾಗ್ತಾರೆ, ಬೈದಾಡಿಕೊಳ್ತಾರೆ, ಕೋರ್ಟ್ಗೆ ಹೋಗ್ತಾರೆ, ಗೊಂದಲಕ್ಕೊಳಗಾಗ್ತಾರೆ. ಅಗತ್ಯವಿಲ್ಲ. ದೇವರು ನನ್ನ ನ್ಯಾಯಾಧಿಪತಿ, ನನಗೆ ಮೇಲನ್ನೇ ಮಾಡುತ್ತಾರೆ. ನಾನೇನಾಗಿದ್ದೇನೆಂದು ನನ್ನ ದೇವರಿಗೆ ಗೊತ್ತು. ಆತನು ನನ್ನ ಪಕ್ಷದಲ್ಲಿದ್ದಾನೆ. ನನಗೆ ಈ ಶೋಧನೆ ಬಂದಿದೆ, ಕ್ರಿಸ್ತನ ಸಾರೂಪ್ಯ ನನ್ನೊಳಗೆ ಕಾಣಿಸಿಕೊಳ್ಳುವ ಹಾಗೆ ಇದನ್ನು ದೇವರೇ ಅನುಮತಿಸಿದ್ದಾರೆ ಎಂದು ಗುರುತಿಸಿ ನಮ್ಮ ಮನಸ್ಸನ್ನು ಹಾಳು ಮಾಡಿಕೊಳ್ಳಲಾರದೆ ಅಂತಹ ನಿಂದೆಗಳು ಅಪನಿಂದನೆಗಳು ನಮ್ಮ ಮೇಲಿಗೋಸ್ಕರವೇ ಎಂದು ಎಣಿಸುವಾಗ
ಪ್ರಶಾಂತವಾಗಿ ಮತ್ತಷ್ಟು ಸಂತೋಷವಾಗಿ ಇರುವವರಾಗಿರ್ತೇವೆ. ಯಾಕೆಂದರೆ ಯೇಸು ಕೂಡ ಹಾಗೆಯೇ ಅನುಭವಿಸಿದರು. ದೂಷಿಸಲ್ಪಟ್ಟರು, ತಿರುಗಿ ದೂಷಿಸಲಿಲ್ಲ. ಶ್ರಮೆಯನ್ನು ಅನುಭವಿಸಿದರೂ ಕೂಡ ತಿರುಗಿ ಬೆದರಿಸದೆ ನ್ಯಾಯ ತೀರಿಸುವಂತಹ ದೇವರಿಗೆ ತನ್ನನ್ನು ತಾನು ಒಪ್ಪಿಸಿಕೊಟ್ಟನು. ಅಂದರೆ ನಿಮ್ಮ ಮನಸ್ಸು ಬಾಧೆಗೊಳಗಾಗುವಾಗ, ನೋಡು ದೇವ್ರೆ ಅವ್ರು ಹೇಗೆ ಮಾತಾಡ್ತಾರೆ, ನೋಡು ದೇವ್ರೆ ನನಗೇನಾಗ್ತಿದೆ ಎಂದು, ನೋಡಯ್ಯ ಒಮ್ಮೆ ನನ್ನನ್ನು, ನನ್ನ ಬಾಧೆ ನಿನಗೆ ಗೊತ್ತಲ್ಲವೇ, ನೀನು ಕೂಡ ಹೀಗೆಯೇ ನಿಂದೆಗೊಳಗಾದೆ, ಬಾಧೆಗೆ ಒಳಗಾದೆ, ನನ್ನ ಬಾಧೆ ನಿನಗೆ ಗೊತ್ತು, ನನ್ನನ್ನು ಅರ್ಥ ಮಾಡಿಕೊಳ್ಳುವ ಯೇಸುವೇ ನೀವು ನನ್ನೊಂದಿಗಿದ್ದೀರಿ. ನಿಮಗಿರುವ ಸಹನೆಯನ್ನು ನನಗೆ ದಯಪಾಲಿಸಿರಿ, ನಿಮಗಿರುವಂತಹ ಕ್ಷಮಿಸುವ ಗುಣ ನನಗೆ ದಯಪಾಲಿಸಿರಿ. ನಿಮ್ಮ ಹಾಗೇ ಬದುಕಲು ಸಹಾಯ ಮಾಡಿರೆಂದು ನಮ್ಮನ್ನು ದೇವರಿಗೆ ಒಪ್ಪಿಸಿಕೊಡೋದಾದರೆ ನಾವು ಕೂಡ ಕರ್ತನ ನಾಮ ಮಹಿಮೆಪಡಿಸುವವರಾಗಿರ್ತೇವೆ. ಕರ್ತನ ಸ್ವಭಾವವುಳ್ಳವರಾಗಿ ಈ ಲೋಕದಲ್ಲಿ ಆತನ ಸಾಕ್ಷಿಗಳಾಗಿ ಜೀವಿಸುತ್ತೇವೆ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಅನುದಿನದ ಧ್ಯಾನದಲ್ಲಿ ಯಾರ್ಯಾರು ಯಾವ್ಯಾವ ಸ್ಥಳದಿಂದ ವಾಕ್ಯ ಕೇಳ್ತಿದ್ದಾರೆಂದು, ಈ ಪ್ರಾರ್ಥನೆಯಲ್ಲಿ ಐಕ್ಯವಾಗಿದ್ದಾರೆಂದು ನಿಮಗೆ ಗೊತ್ತು. ಲೋಕವೆಲ್ಲ ಗೊಂದಲಕ್ಕೊಳಗಾಗ್ತಿದೆ ದೇವರೇ. ಎಲ್ಲಿ ನೋಡಿದ್ರೂ ಕೂಡ ಕಿರ್ಚೋದು, ಕೂಗಾಡೋದು, ಒಬ್ಬರಿಗೊಬ್ಬರು ಗಾಯಪಡಿಸಿಕೊಳ್ಳೋದು, ಹೀನಪಡಿಸಿಕೊಳ್ಳುವುದನ್ನೇ ನೋಡ್ತೇವೆ. ಮೋಸ ಮಾಡುವುದು, ಅನ್ಯಾಯ ಮಾಡುವುದು, ಸುಳ್ಳಾಡುವುದನ್ನೇ, ದ್ರೋಹ ಮಾಡುವಂಥದ್ದನ್ನೇ ನೋಡ್ತಿದ್ದೇವೆ. ದೇವರಿಗಾಗಿ ಬದುಕಬೇಕೆಂದು ಆಶಿಸಿ ಒಳ್ಳೆ ಮನಸಾಕ್ಷಿ ಕಾಪಾಡಿಕೊಳ್ಳಬೇಕೆಂದಿರುವಾಗ ಎಷ್ಟೋ ರೀತಿಯಲ್ಲಿ ಸೈತಾನನಿಂದ ಶೋಧಿಸಲ್ಪಟ್ಟು ಮನಸ್ಸು ಹಾಳು ಮಾಡಿಕೊಂಡ ಪರಿಸ್ಥಿತಿಯಲ್ಲಿ ಪ್ರತಿಕಾರಕ್ಕಾಗಿ ತಿರುಗಿ ಬೀಳುವವರಾಗಿರದೆ ಸಹಿಸಿಕೊಂಡು ಕ್ಷಮಿಸುವವರಾಗಿರುವಂತೆ ಯೆಸಯ್ಯ, ನಿಮ್ಮ ಸ್ವಭಾವವನ್ನು, ನಿಮ್ಮ ಪ್ರೀತಿಯನ್ನು, ಆತ್ಮಿಕ ಶಕ್ತಿಯನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಿ, ಅಲ್ಲ ಕಲ್ಲೋಲದಲ್ಲಿಯೂ ಕೂಡ ನನ್ನ ಶಾಂತಿಯನ್ನು ನಿಮಗೆ ಕೊಟ್ಟು ಹೋಗುತ್ತೇನೆ ಎಂದು ಹೇಳಿದ್ದೀರಲ್ಲವೇ, ನನ್ನ ಸಮಾಧಾನ ನಿಮಗೆ ಕೊಡ್ತೇನೆಂದಿದ್ದೀರಲ್ಲವೇ. ಸಣ್ಣ ಸಣ್ಣ ಮಾತಿಗೆ, ಸಣ್ಣ ಸಣ್ಣ ವಿಷಯಗಳಿಗೆ ಮನಸ್ಸನ್ನು ಹಾಳು ಮಾಡಿಕೊಳ್ಳದೆ ಸಮಾಧಾನಕರ್ತನಾಗಿರುವ ನಿಮ್ಮ ಬಳಿಗೆ ಬಂದು ನಮ್ಮ ಗಾಯಗಳು ಕಟ್ಟಲ್ಪಡುವ ಹಾಗೆ, ಮೃದು ಆಗುವ ಹಾಗೆ, ನಿಮ್ಮ ಪ್ರೀತಿಯಿಂದ ತುಂಬಲ್ಪಡುವಂತೆ ಆಶೀರ್ವದಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿರಿ. ನೀವು ಇತರ ದೇಶದಿಂದಲೂ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿ ಕಳಿಸಿರಿ. ಪ್ರತಿದಿನ ಈ ಕಾರ್ಯಕ್ರಮ ವೀಕ್ಷಿಸ್ತಾ ಇದ್ದೀರಾ? ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದೀರಾ? ದಯವಿಟ್ಟು ಈ ದಿನವೇ, ಈ ಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ನಿಮ್ಮ ಫ್ರೆಂಡ್ಸ್ಗಳಿಗೆ, ಅಗತ್ಯತೆಯಲ್ಲಿದ್ದವರಿಗೆ ಈ ಸಂದೇಶಗಳನ್ನು ಶೇರ್ ಮಾಡಿರಿ. ಲೈಕ್ ಬಟನ್ ಒತ್ತುವುದನ್ನು ಮರೆಯುತ್ತಿದ್ದೀರಿ, ಮರೆಯದೆ ಲೈಕ್ ಬಟನ್ ಅನ್ನು ಒತ್ತಿರಿ. ನಿಮಗೋಸ್ಕರ ಎಷ್ಟೋ ಪ್ರಯಾಸಪಟ್ಟು ಪ್ರತಿದಿನ ಈ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮವನ್ನು ಪ್ರಸಾರ ಮಾಡುತ್ತಾ ದೇವರ ವಾಕ್ಯ ತಲುಪಿಸುತ್ತಿದ್ದೇವೆ. ಇಂತಹ ಪ್ರಯಾಸದಿಂದ ಕೂಡಿದ ಸೇವೆಗೆ ನೀವು ಕೂಡ ಸಹಾಯ ಮಾಡಲು ಇಚ್ಛಿಸುವುದಾದರೆ 8939731313 ನಂಬರಿಗೆ ದಯಮಾಡಿ ಒಮ್ಮೆ ಕಾಲ್ ಮಾಡಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಬೆಂಗಳೂರಿನ ಸುತ್ತಮುತ್ತಲಿರುವವರಿಗೂ ಶುಭವಾರ್ತೆ. ಕರ್ತನ ಚಿತ್ತವಿರುವುದಾದರೆ ಜೂನ್ 17ನೇ ತಾರೀಕಿನಂದು ಒನ್ ಡೇ ಗೆಟ್ ಟುಗೆದರ್ ಅನ್ನು ಬ್ಯಾಂಗ್ಳೂರಿನಲ್ಲಿ ಏರ್ಪಡಿಸಲಾಗಿದೆ. ನಿಮ್ಮಲ್ಲಿ ಬಹಳಷ್ಟು ಜನ ಕೋರಿಕೊಳ್ಳುತ್ತಿರುವ ಹಾಗೆ ನಿಮ್ಮನ್ನು ವೈಯಕ್ತಿಕವಾಗಿ ನೋಡುವುದಕ್ಕಾಗಿಯೂ, ನಿಮಗೋಸ್ಕರ ಪ್ರಾರ್ಥಿಸುವುದಕ್ಕಾಗಿಯೂ, ದೇವರ ವಾಕ್ಯ ಸಾರುವುದಕ್ಕಾಗಿಯೂ ಬ್ಯಾಂಗ್ಳೂರಿಗೆ ಬರ್ತಿದ್ದೇವೆ. ಈ ದಿನಾಂಕವನ್ನು ನೆನಪಿನಲ್ಲಿಟ್ಕೊಳ್ರಿ. ಜೂನ್ 17ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ ಸಾಯಂಕಾಲ 5 ಗಂಟೆಯವರೆಗೂ ಮತ್ತು ಸಂಜೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ 2 ಸೆಷನ್ಸ್ಗಳನ್ನಾಗಿ ಈ ಒನ್ ಡೇ ಗೆಟ್ ಟುಗೆದರ್ ಅನ್ನು ಏರ್ಪಡಿಸುತ್ತಿದ್ದೇವೆ. ಬನ್ನಿರಿ, ಪಾಲ್ಗೊಳ್ಳಿರಿ, ದೈವಾಶೀರ್ವಾದ ಹೊಂದಿಕೊಳ್ಳಿರಿ. ಮುಖಾಮುಖಿಯಾಗಿ ನಿಮ್ಮನ್ನು ನೋಡುವುದಕ್ಕಾಗಿ, ವೈಯಕ್ತಿಕವಾಗಿ ನಿಮಗೋಸ್ಕರ ಪ್ರಾರ್ಥಿಸಲು ಅವಕಾಶವಿರುತ್ತೆ. ಜ್ಞಾಪಕದಲ್ಲಿಟ್ಕೊಳ್ರಿ, ಜೂನ್ 17ನೇ ತಾರೀಕು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆಯವರೆಗೂ, 6 ಗಂಟೆಯಿಂದ 10 ಗಂಟೆಯವರೆಗೂ 2 ಸೆಷನ್ಸ್ಗಳನ್ನಾಗಿ ಈ ಒನ್ ಡೇ ಗೆಟ್ ಟುಗೆದರ್ ಅನ್ನು ಬ್ಯಾಂಗ್ಳೂರಿನಲ್ಲಿ ಏರ್ಪಡಿಸುತ್ತಿದ್ದೇವೆ. ವಿಳಾಸ ಗಮನ ಕೊಟ್ಟು ಕೇಳಿ. ಹಡ್ಸನ್ ಕಮ್ಯುನಿಟಿ ಸೆಂಟರ್, CSI ಕಾಂಪೌಂಡ್, ಅಪೋಸಿಟ್ ಟು ಮಿತ್ರಾಲಯ ಗರ್ಲ್ಸ್ ಹೈಸ್ಕೂಲ್, ನಿಯರ್ ಕಾರ್ಪೊರೇಷನ್ ಸರ್ಕಲ್, ಬ್ಯಾಂಗಳೂರು. ಇನ್ನು ಹೆಚ್ಚಿನ ವಿವರ ನಿಮಗೆ ಬೇಕಾಗುವುದಾದರೆ 8939393939 ಎಂಬ ನಂಬರ್ಗೆ ಕರೆ ಮಾಡಿ. ಇಲ್ಲವೇ ಕೆಳಗೆ ಕೊಡಲ್ಪಟ್ಟ ಈ ನಂಬರ್ಗೆ ನೀವು ವಾಟ್ಸಪ್ ಕಳಿಸಿಕೊಡಿಯಿರಿ. ತಿರುಗಿ ನಿಮಗೆ ಡೀಟೇಲ್ಸ್ ಕಳಿಸಿಕೊಡಲಾಗುತ್ತೆ. ತಪ್ಪದೆ ಬರ್ತೀರಲ್ಲವೋ?